ಮಾನ್ವಿ ಪಟ್ಟಣದಲ್ಲಿ ಜಮಾತೆ ಇಸ್ಲಾಮಿ ಹಿಂದ್ ವತಿಯಿಂದ ಮಾರ್ಚ್ 28ರಂದು ಸಂಜೆ 7 ಗಂಟೆಗೆ ಟಿಎಪಿಸಿಎಂಎಸ್ ಆವರಣದಲ್ಲಿ ಈದ್ ಸೌಹಾರ್ದ ಕೂಟ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಜಮಾತೆ ಇಸ್ಲಾಮಿ ಹಿಂದ್ ತಾಲೂಕು ಅಧ್ಯಕ್ಷ ಅಬ್ದುಲ್ ರೆಹಮಾನ್ ತಿಳಿಸಿದರು. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಕೂಬಾ ಮಸೀದಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಂಜಾನ್ ತಿಂಗಳ ಪ್ರೀತಿ, ತ್ಯಾಗ, ಸಹನೆ ಹಾಗೂ ದಾನ ಧರ್ಮದ ಮೌಲ್ಯವನ್ನು ತಿಳಿಸುವ ಸಲುವಾಗಿ ಈದ್ ಸೌಹಾರ್ದ ಕೂಟ ಆಯೋಜಿಸಲಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ಕಲ್ಮಠ ಸ್ವಾಮೀಜಿ, ಫಾದರ್ ವಿನ್ಸೆಂಟ್ ಸೇರಿದಂತೆ ಸಚಿವ ಬೋಸರಾಜು, ಶಾಸಕ ಹಂಪಯ್ಯ ನಾಯಕ ಹಾಗೂ ಮಾಜಿ ಶಾಸಕರುಗಳು, ನಾನಾ ಸಮಾಜದ ಮುಖಂಡರು ಭಾಗವಹಿಸಲಿದ್ದಾರೆ ಎಂದರು. आप तमाम को इस बात की सलाह दी जाती है कि इस सौहार्द कूटा प्रोग्राम टीएपीएम इस ग्राउंड के अंदर चलाया जा रहा है. आप तमाम को इस बात की सलाह दी जाती है ज़्यादा से ज़्यादा इस प्रोग्राम के अंदर शिरकत फरमाएं. इसके अंदर जनाब स्वामी जी आ रहे हैं और उसके साथ साथ चर्च के फादर साहब और उसके साथ साथ लाल हुसैन साहब तंगल और उसके साथ साथ हमारे NS बोसराज साहब और हम्पायर सौकार और उसके साथ माजी शासक भी आ रहे हैं. आप तमाम से गुजारिश है कि ज़्यादा से ज़्यादा तादाद में इस प्रोग्राम के अंदर शिरकत फरमा कर इस प्रोग्राम को कामयाब फरमाएं. ಪರಮ ದಯಮಯನು ಕರುಣಾನಿಧಿಯಾದ ಅಲ್ಲಾಹನಿಂದ ಆತ್ಮೀಯ ಸಹೋದರ ಸಹೋದರಿಯರೇ, ತಮ್ಮೆಲ್ಲರಿಗೂ ಈ ಮಾಧ್ಯಮದ ಮುಖಾಂತರ ತಿಳಿಸುವುದೇನೆಂದರೆ, ದಿನಾಂಕ 28/3/2026 ಶನಿವಾರರಂದು ಸಾಯಂಕಾಲ 7:15ಕ್ಕೆ ಮಾನ್ವಿ ನಗರದ TAPMS ಆವರಣದಲ್ಲಿ ಜಮಾತ್ ಇಸ್ಲಾಮಿ ಹಿಂದ್ ಮಾನ್ವಿ ವತಿಯಿಂದ ಈದ್ ಸೌಹಾರ್ದ ಕೂಟ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಈ ಈದ್ ಸೌಹಾರ್ದ ಕೂಟ ಕಾರ್ಯಕ್ರಮದಲ್ಲಿ ಮಾನ್ವಿ ನಗರದ ವಿವಿಧ ಧರ್ಮಗಳ ಗುರುಗಳ ಸನ್ಮಾನ್ಯ ಶ್ರೀ ಕಲ್ಮಠ ಸ್ವಾಮೀಜಿಗಳು ಹಾಗೂ ಚರ್ಚ್ನ ಫಾದರ್ಗಳು, ಅದೇ ರೀತಿಯಾಗಿ ಖ್ಯಾತ ಉಪನ್ಯಾಸಕರಾಗಿರ್ತಕ್ಕಂಥ ಲಾಲ್ ಹುಸೇನ್ ಇಲ್ಕಲ್ ಅವರು ಮತ್ತು ಮೌಲಾನಾ ಅನ್ವರ್ ಪಾಷಾ ಉಮರಿಯವರು, ಅದರ ಜೊತೆಯಲ್ಲಿ ಸನ್ಮಾನ್ಯ ಶ್ರೀ NS ಬೋಸರಾಜ್ ಸಾಹೇಬರು, ಜಿ ಹಂಪಯ್ಯ ನಾಯ್ಕ ಸಾಹೇಬರು ಶಾಸಕರು, ಮಾಜಿ ಶಾಸಕರಾಗಿರ್ತಕ್ಕಂಥ ರಾಜ ವೆಂಕಟಪ್ಪ ನಾಯ್ಕ ಸಾಹೇಬರು, ಮಾಜಿ ಶಾಸಕರಾಗಿರ್ತಕ್ಕಂಥ ಬಸವನಗೌಡ ಬ್ಯಾಗ್ವಟ್ ಸಾಹೇಬರು ಹಾಗೂ ಸನ್ಮಾನ್ಯ ಶ್ರೀ ಗಂಗಾಧರ್ ನಾಯ್ಕ ಸಾಹೇಬರು, ಇವರೆಲ್ಲರೂ ಸಹ ಈ ಒಂದು ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಈ ಸೌಹಾರ್ದ ಸಂದೇಶವನ್ನು ಸಾರಲಿದ್ದಾರೆ. ಹಾಗಾಗಿ ತಾವೆಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಈದ್ ಉಲ್ ಫಿತರ್ನ ಈ ಸೌಹಾರ್ದ ಕೂಟದಲ್ಲಿ ಭಾಗಿಯಾಗಿ ಸಹೋದರತ್ವ ಮತ್ತು ಶಾಂತಿ, ಸಹೋದರತೆಯನ್ನು ಬೆಳೆಸುವಲ್ಲಿ ತಾವೆಲ್ಲರೂ ಕೂಡ ಸಹಕರಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ತಮ್ಮಲ್ಲಿ ವಿನಂತಿ. ದೇಶದ ಸಮಸ್ತ ನಾಗರಿಕರಲ್ಲಿ ವಿನಂತಿ ಮಾಡಿಕೊಳ್ಳುವುದೆಂದರೆ, ಇದೇ ದಿನಾಂಕ 28/3/2026 ಜಮಾತೆ ಇಸ್ಲಾಮಿ ಹಿಂದ್ ವತಿಯಿಂದ ಈದ್ ಸೌಹಾರ್ದ ಕೂಟವನ್ನು ಹಮ್ಮಿಕೊಳ್ಳಲಾಗಿದೆ. ಪವಿತ್ರ ರಂಜಾನ್ ನಂತರ ಈ ಹಬ್ಬದ ಕುರಿತು ಇಡೀ ದೇಶದ ಜನರಿಗೆ ಸಂದೇಶ ಸಾರುವ ಸಲುವಾಗಿ ಜಮಾತ್ ಇಸ್ಲಾಮಿ ಪ್ರತಿ ವರ್ಷ ಇಂಥ ಕಾರ್ಯಕ್ರಮ ಹಮ್ಮಿಕೊಳ್ಳುತ್ತದೆ. ಆದ್ದರಿಂದ ನಾನು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುವುದೆಂದರೆ, ಈ ಒಂದು ಕಾರ್ಯಕ್ರಮದಲ್ಲಿ ಧಾರ್ಮಿಕ ಸ್ವಾಮೀಜಿಗಳು, ಫಾದರ್ ಮತ್ತು ಹಾಗೂ ರಾಜಕೀಯ ಮುಖಂಡರು, ಸಚಿವರು, ಶಾಸಕರುಗಳು, ಮಾಜಿ ಶಾಸಕರು ಆಗಮಿಸುತ್ತಿದ್ದಾರೆ ಹಾಗೂ ವಿವಿಧ ಸಂಘದ ಅಧ್ಯಕ್ಷರು ಮತ್ತು ಮಹಿಳೆಯರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ತಾವೆಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಸಮಯ ಸಾಯಂಕಾಲ 7:15 ಇರುತ್ತದೆ. ತಾವೆಲ್ಲರೂ ಬಂದು ಈ ಸಂದೇಶವನ್ನು ಕೇಳಿ ಇಡೀ ಒಂದು ನಮ್ಮ ದೇಶವನ್ನು ಸೌಹಾರ್ದತ ಒಂದು ಮಾರ್ಗದಲ್ಲಿ ನಡೆಯಕ್ಕೆ ವರದಿ ಶಫೀಕ್ ಹುಸೇನ್, ಮಾನವಿ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.